ಎಷ್ಟೋ ಜನ ಕೇಳ್ತಾಯಿದ್ರು ಅಂದರೆ NS400 ತೊಗೋಬೋದಾ ವರ್ತಾ ಏನು ಅಂತ ಹೇಳಿ. ನನಗೇನೋ ಬೈಕ್ ಸಿಕ್ಕಿಲ್ಲ ಅದು ರಿವ್ಯೂ ಮಾಡೋಕ್ಕೆ. ಸೊ ಕಂಪ್ಲೀಟ್ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ನಾನು. ಯಾರು ನೋಡಿಲ್ಲ ಅಂದ್ರೆ ನೋಡ್ರಿ. ಹೌದೌದು, ಇವನೇನು ಸಾಕಾದಾಗ ಮಾಡ್ಬಿಟ್ಟ ನೋಡೋಕ್ಕೆ. ಹೋಗಿ ವೀಡಿಯೋ ಬೇರೆ ನೋಡ್ತಾರೆ. ಯಾರೋ ಮಾತಾಡ್ದಂಗೆ ಆಯ್ತಲ್ಲ. ಇಲ್ಲಿ ಪಕ್ಕದಲ್ಲೂ ಯಾರೂ ಇಲ್ಲ. ನಾನೇ ಕಣಪ್ಪ, ನಾನೇ ಮಾತಾಡ್ತಿರೋದು. ಯಾರು ನಾನೇ? ನಿನ್ ಬೈಕ್ ಕಣಯ್ಯ. ಬೈಕು? ಸೀರಿಯಸ್ ಆಗಿ ಹೇಳ್ತಾ ಇದೆಯಾ? ಗುರು ಜಾಸ್ತಿ ಡವ್ ಮಾಡ್ಬೇಡ ಗುರು. ಇದು ಕಂಟೆಂಟ್ ಕ್ರಿಯೇಟ್ ಮಾಡ್ತಿರೋದೇ ನೀನು, ಮತ್ತು ಅದರಲ್ಲಿ ನೀನು ಮಾತಾಡ್ತೀಯೋ ಹಂಗೆ ಹಿಂಗೆ ಅಂತೆಲ್ಲ ಜಾಸ್ತಿ ಡವ್ ಹೊಡಿಬೇಡ ಆಯ್ತಾ? ಹಾಂ ಸರಿ ಆಯ್ತಾಯ್ತು. ಹಾಂ ಹೋಲಿ ಬಿಡು. ಹೌದು, ನೀನು ಹೆಂಗೆ ಮಾತಾಡ್ತಿದ್ಯಾ ಅಂತ? ಯಾಕೆ ಟ್ರಾನ್ಸ್ಫಾರ್ಮರ್ಸ್ ಅಂತೇಳಿ ಕಾರಿಗೂ ಟ್ರಕ್ಕಿಗೂ ಮಾತಾಡಿಸ್ತಾರೆ, ಬೈಕ್ ನಾವು ಮಾತಾಡ್ಬಾರ್ದ? ಒಂಥರ ಇಂಡಿಯನ್ ಟ್ರಾನ್ಸ್ಫಾರ್ಮರ್ ಅಂತ ಅನ್ಕೊಂಬಿಡು. ಓಕೆ. ನಿನಗೆ ಜೀವ ಬಂದಿದ್ದನ್ನು ನಮ್ಮ ಜನ ಹೆಂಗೆ ತಗೊಂತಾರೋ ದೇವರಾಣೆ ಗೊತ್ತಿಲ್ಲ. ಯಾಕೆ ತಗೊಳಲ್ಲ? ತಗೊಂತಾರೆ ಬಿಡು ಗುರು. ಯಾರ್ಯಾರೋ ಏನೇನೋ ಮಾಡ್ತಾರಂತೆ, ನನಗೆ ಜೀವ ಬಂದಿದ್ದು ತಗೊಳಲ್ವಾ? ತಗೊಂತಾರೆ ಬಿಡು, ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಹೋಗ್ಲಿ, ಅದು ಪಲ್ಸರ್ ಇಂದು NS400 ಬಂದಾಗ ಹೇಳ್ತಿದ್ದಲ್ಲ, ಅದ್ರ ಬದಲು ಯಾಕೆ ನಮ್ಮ ಅಣ್ಣಂದ್ರೆ ಇದಾರಲ್ಲ ಇಬ್ರು, R3 MP03 ಅವ್ರ ಬಗ್ಗೆ ಹೇಳತ್ತಾನೆ. ಅಬಾ ಕುತ್ಕೊಳ್ಳೋ ಸ್ವಾಮಿ. ಅವ್ರ ಬಗ್ಗೆ ಹೇಳ್ಬಿಟ್ರೆ ಮುಗ್ದೇ ಹೋಯ್ತು. ಜನ ನೋಡೋ ವಿಡಿಯೋನು ನೋಡಲ್ಲ ಆಮೇಲೆ. ಯಾಕಪ್ಪ? ಮತ್ತಿನ್ನೇನು ಗುರುವೆ, ನಮ್ಮ ಕರ್ನಾಟಕಕ್ಕೆ ಆನ್ ರೋಡ್ ಬಂದ್ರೇ 5.5 ಲಕ್ಷದ ಮೇಲೆ ಹೋಗ್ತಾ ಇದ್ದದು. ಅದನ್ನ ಯಾವಂತ ಗೊತ್ತಾನ ಮರಯ್ಯ. ಅರೆ ಪವರ್ ಬೇಕು ಅಂದ್ರೆ ತಗೋಬೇಕಪ್ಪ. ಪವರು ಇಂಜಿನು ಅದೆಲ್ಲ ಒಪ್ಕೊಳ್ಳೋಣ ಗುರುವೆ. ಆದರೆ ಫೀಚರ್ಸ್ ಇಲ್ಲ, ಎಂಥದ್ದು ಇಲ್ಲ. ಯಾವಂತ ತಗೊಂತಾನೆ ಹೇಳು? ಆಮೇಲೆ ದುಡ್ಡು ಎಷ್ಟು ಹೇಳು? ಈಗ ಹಂಗೆ ನೋಡಿದ್ರೆ ನಾನು ನಿನಗೇನೆ 2.5 ಲಕ್ಷ ಕೊಟ್ಟಿದ್ದೀನಿ. ಅದೇ 2.5 ಲಕ್ಷ ನಾನು ಅಲ್ಲಿ ಹಾಕಿದ್ರೆ ಆ ಗಾಡಿ ಬರ್ತಿತ್ತಾ? ಬೊಲೆ ಇದೆಯಾ ಕಣ ನೀನು? ಬೊಲೆ ಅಂದ್ರೆ ಬೊಲೆ ಇದೆಯಾ ನೀವು ಅಣ್ಣ? ನಾವೇನು ಸುಮ್ಮನೆ ಬಂದಿಲ್ಲಮ್ಮ, ಎಲ್ಲ ಗೀಚರು ಎಲ್ಲ ಹಿಡ್ಕೊಂಡೇ ಬಂದಿರೋದು. ಏನೇ ಫೀಚರ್ ಇದ್ರೂ CC ಕಮ್ಮಿನಾ? ಇದಕ್ಕೇನು ಹೇಳ್ತೀಯಾ? CC ಕಮ್ಮಿನೇ ಗುರು, ಆದರೆ 200 cc ಬೀಟ್ ಕೊಡ್ತೀವಾ? ಅದನ್ನ ಹೇಳು. ಹೋಗ್ಲಿ ಬಿಡು, ಅದೇನೋ ಒಂದು ಇನ್ನೊಂದು ತಗೊಂಡಾಯ್ತು. ಈಗ ಏನು ಮಾಡೋಕ್ಕಾಗಲ್ಲ, ಕಟ್ಕೊಂಡ ಮೇಲೆ ಅನ್ಭವಿಸ್ಲೇಬೇಕು, ಹೌದಲ್ವಾ? ಮಳ್ಳ ಕಣ ನೀನು. ಆಮೇಲೆ ಒಂದು ಬೈಕ್ ಆಗಿ ನಾನು ನಿನಗೆ ಕೇಳಬೇಕು ಅಂತ ಇದೀನಿ. ಏನಪ್ಪ ಅದು? ಅಲ್ಲ ದೇವ್ರು, ಆ ರೇಂಜಿಗೆ ನಾನು ಚಚ್ಚತಿಯಲ್ಲ, ಲಾಂಗ್ ಎಲ್ಲ ತಗೊಂಡೋದ್ರೆ ನಾನು ನಿನಗೆ ಅಂತದ್ ಏನಪ್ಪ ಮಾಡಿದೀನಿ? ಅರೆ ಮತ್ತೆ ಎಲ್ಲ ಹೇಳ್ತಾರಲ್ಲ, ನೀನು ಹೆವಿ ಸ್ಪೀಡು ಹಂಗೆ ಹಿಂಗೆ ಎಲ್ಲ ಹೇಳ್ತಾರಲ್ಲ, ಅದಕ್ಕೆ ಮತ್ತೆ ಚಸ್ತೀವಪ್ಪ. ನೋಡು, ಹಿಂಗೆ ಚಸ್ತಾ ಇದ್ದೆ ಅಂದ್ರೆ ಒಂದ್ ದಿವಸ ನನ್ನ ಹಾರ್ಟ್ ಫೇಲ್ಯೂರ್ ಆಗಿ ನಿಂತ್ಬಿಡುತ್ತೆ ಮಗನೇ. ಮತ್ತೆ ರೆಡಿ ಮಾಡ್ಸಕ್ ನೀನು ಫುಲ್ ದುಡ್ಡು ಹಾಕ್ಬೇಕು. ಏನ್ ಹೇಳ್ತೀಯ ಇದಕ್ಕೆ? ನೋಡ ಮುಂದೆ ನೋಡೋಣ. ಉದ್ಧಾರನೇ ಆಗಲ್ಲ ಕಣ್ರು ನೀವೆಲ್ಲ, ಹೇಳ್ತೀನಲ್ಲ. ನನಗೀಗ ಡೌಟ್ ಏನಂದ್ರೆ, ನಿನಗೆ ಹೆಂಗೆ ಜೀವ ಬಂತು? ನೀನ್ ಹೆಂಗ್ ಮಾತಾಡ್ತಾ ಇದೀಯಾ? ಇವ್ನು ಯಾರಲ್ಲ, ಇವನಲ್ಲೇ ಈ ಜನನೇ ಹಿಂಗೆ ಕಣ್ರ. ಏನಾರ ಒಂದ್ ಬಂತು ಅಂದ್ರೆ ಅನ್ಭವಿಸಲ್ಲ, ಕ್ವಶನೇ ಕೇಳೋದು. ಕ್ವಶನ್ ಕೇಳಿ ಸಾಯಿಸೋದತ್ಲಾಗೆ. ಅವೆಲ್ಲ ನಿನಗೆ ಯಾಕೆ? ನನಗೆ ಜೀವ ಬಂತು, ನಾನು ಮಾತಾಡ್ತೀನಿ. ಅಂದ್ರೆ ಈ ವಿಡಿಯೋನ ಜನ ಹೆಂಗ್ ತಗೊಂತಾರೋ ನನಗಂತೂ ಗೊತ್ತಿಲ್ಲ. ನೀನ್ ತಲೆ ಕೆಡ್ಸ್ಕೊಬೇಡ ಬಿಡುಗರು, ಜನ ತಗೊಂತಾರೆ, ಸಪೋರ್ಟ್ ಮಾಡ್ತಾರೆ. ಅಯ್ಯೋ ಟ್ರಾಫಿಕ್ ಹೆಂಗರು. ನಿನಗೆ ಹಿಂಗ ಅನ್ನಿಸ್ಬೇಕಾರೆ ನಾನೇನ್ ಹೇಳ್ಬೇಕು? ನನ್ನ ನಾಲ್ಕಂಡ್ ಗೇರ್ ಚೇಂಜ್ ಮಾಡ್ತೀಯಪ್ಪ ಅದ್ಲ. ಅಯ್ಯೋ, ಈ ಕಡೆ ಹೋಗೋಣ ಬೇಡ, ಹಿಂಗೆ ಹೋಗ. ಇಳಿಸ್ತಕಣ ಗುಂಡಿಲಿ. ಅಯ್ಯೋ ನನ್ನ ಗುಂಡಿಲಿ ಹಾಕೇ ಸಾಯ್ತೀಯ ಕಣ ನೀನು. ನಾನೇನ್ ಮಾಡ್ಲಿ ಗುರು, ನಮ್ಮ ಊರ್ ರೋಡ್ ಹಂಗಿದೆ, ಏನು ಮಾಡಂಗಿಲ್ಲ. ರೋಡಲ್ಲಿ ಗುಂಡಿ ಇದೆಯೋ, ಗುಂಡಿಲೇ ರೋಡ್ ಇದೆಯೋ ಗೊತ್ತಿಲ್ಲ. ಏನಪ್ಪ ನನ್ನ ಮಾತ್ರ ಸರಿ ಉಜ್ಜಾಡ್ತೀರಾ ನೋಡು. ಚೇಂಜ್ ಮಾಡಯ್ಯ ಗೇರ್ನ. 4ನೇ ಗೇರಲ್ಲ ಎತ್ತಿಯಲ್ಲ. ನಾನು ಹೆಂಗ್ ಎಳಿಬೇಕು? ನನ್ನ ಅಂಬಾರಿ ಆನೆ ಅನ್ಕೊಂಬಿಟ್ಟ. ಯಾಕೋ ಹಿಂಗ್ ಜೀವ ತಿಂತೀಯ ನೋಡು. ನೀವು ಟ್ರಾಫಿಕ್ ಕೊಡೋ ಟೆನ್ಷನ್ಗೆ ನಾನ್ ಟೆನ್ಷನ್ ಆಗ್ಬಿಟ್ಟು ಫ್ಯಾನ್ ಆನ್ ಮಾಡ್ಕೊಂಬಿಟ್ಟೆ. ನೀನೇನೋ ಫ್ಯಾನ್ ಆನ್ ಮಾಡ್ಕೊಂತೀಯಪ್ಪ, ನಾವೇನ್ ಆನ್ ಮಾಡ್ಕೊಳ? ನೀವೇನ್ ಆರಾಮಾಗಿ ಹೆಲ್ಮೆಟ್ ವೈಸರ್ ತೆಗೆದು ಗಾಳಿ ತಗೊಂಡ್ ಬರ್ತೀರಾ? ನಮ್ದು ಹೇಳಪ್ಪ, ಫುಲ್ ಕಂಪ್ಲೀಟ್ ಆಗಿ ಫೇರಿಂಗ್ ಮುಚ್ಚಿಬಿಟ್ಟಿರ್ತಾರೆ ಬಟ್ಟೆ ಮುಚ್ಚಿದಂಗೆ. ಗಾಳಿ ಆಡಕ್ಕಾರ ಬೇಕಲ್ಲ, ನೀವು ಬೇರೆ ಹುಚ್ಚು ಹೊಡಿತಾ ಇರ್ತೀರಾ ಗಾಡಿನ. ಅಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಏನಾರು ಎಲ್ಲಾ ಗಾಡಿಗಳಿಗೂ ಜೀವ ಬಂದ್ಬಿಟ್ಟಿದ್ರೆ ಏನ್ ಕತೆ ಅಂತ. ಹೇಳ್ತೀನಲ್ಲ ಮಕ್ಳ, ಎಲ್ಲ ಬೈದೇ ಸಾಯಿಸ್ಬಿಡ್ತಿದ್ವಿ ನಾವು. ಆ ಲೆವೆಲ್ ನಮ್ ಜೀವ ಹೆಣ್ತಾ ಇದೀರ ನೀವೆಲ್ಲ. ಹೌದು, ನನ್ ಪರ್ಮಿಷನ್ ಇಲ್ದಂಗೆ ಅದ್ ಹೆಂಗೆ ನೀನು ನನ್ನ ಮೇಲೆ ಬ್ಲಡಿ ಫಾಸ್ಟ್ ಅಂತ ಹಾಕ್ಸ್ತೀಯ ನೀನು? ಓಕೆ, ನಾನು ದುಡ್ಡು ಕೊಟ್ಟು ತಗೊಂಡಿದ್ದಲ್ಲ ನೀನು. ಅಲ್ಲ ಬಾಳ ಇದೆ ಕಣ ನೀನು. ಅವ್ನ ಅಣ್ಣ ಇವನು ಏನೋ ಅನ್ನಿಸ್ಬಿಡ್ತು ಅಂತ ಹಾಕ್ಸ್ಬಿಟ್ಟ ಬ್ಲಡಿ ಫಾಸ್ಟ್ ಅಂತ. ನನಗೆ ಒಂದ್ ಮಾತು ಕೇಳ್ಬೇಕು ತಾನೆ? ಅಯ್ಯೋ ಹೌದಾ, ಕೇಳಕ್ಕೆ ಮರ್ತೋಗ್ಬಿಟ್ಟೆ ಬಿಡು. ಇವೆಲ್ಲ ಡೌಲ್ ಬೇಡ. ಒಳ್ಳೇದೇ ಆಯ್ತು ನಿನಗೆ, ಅವಾಗ ಜೀವ ಬರ್ದೇ ಇರೋದು. ಈಗ ಹೆಂಗ ಹಾಕಾಯ್ತು. ಇಲ್ಲಿ ನೋಡಿ, ಅದ ಹುಡುಗ ನನ್ನೇ ನೋಡ್ತಾ ಇದ್ದಾನೆ. ನಿನ್ನೂ ನೋಡ್ತಾ ಇಲ್ಲ, ಅವನಿಲ್ಲಿರೋ ಕ್ಯಾಮ್ರಾ ನೋಡ್ತಾ ಇರೋದು. ಹೋಗ್ಲಿ ಬಿಡು, ಬಾಯ್. ಅಯ್ಯೋ ಟ್ರಾಫಿಕ್ ಎದುರ್ಕೋಬೇಡ ಬಿಡುಗರು, ನಾನು ಇದೀನಿ, ನಿನಗೆ ಓಡಿಸ್ತೀನಿ. ಯಾಕೆ ತಲೆ ಕೆಡ್ಸ್ಕೊಂತೀಯ? ಹಲೋ, ಎದರ್ಕೇನೆ ನೀನೇ ಕಣೋ. ಯಾಕಪ್ಪ? ಮತ್ತಿನ್ನೇನೋ ಗೇರ್ ತೆಗೆದು ಹಾಕಿ ಆಕ್ಸಿಲೇಟರ್ ಕೊಟ್ಟು ಕ್ಲಚ್ ಬಿಟ್ಟು ಅಪ್ಪ ಅಯ್ಯೋ ಅನ್ಸ್ಬಿಟ್ಟು ಜಿಗುಪ್ಸೆ ಮಾಡಿಸ್ಬಿಡ್ತೀಯ ಕಣ. ಜಿಗುಪ್ಸೆ ಬರ್ತೈತಾ? ಕರಡಿ ಕತೆ ಗೊತ್ತಾ ನಿಂಗೆ? ಏನೋ ಕರಡಿ ಕತೆನಾ? ಬೇಡ ಗುರು, ಬೇಡ. ಅದನ್ನ ಮಾತ್ರ ಹೇಳಕ್ ಹೋಗ್ಬೇಡ. ನಾನು ಅದನ್ನ ಕೊಟ್ಟು ಮೋಟಿವೇಶನ್ ಕೊಡ್ತೀನಿ ಅಂದ್ರೆ ಬೇಡ. ನಾನು ಈಗಲೇ ಮೋಟಿವೇಶನ್ ತಗೊಂಡ್ಬಿಡ್ತೀನಿ. ನೀನು ಹೆಂಗಾರ ಉಜ್ಜಾಡ್ಬಿಡು. ಈ ಭಯ ಇರಬೇಕು. ಕರಡಿ ಕತೆ ಬೇಕು ಅಂದ್ರೆ ಕಮೆಂಟ್ ಮಾಡ್ರಪ್ಪ. ಅವೆಲ್ಲ ಕಮೆಂಟ್ ಹೊಡಿಬೇಡ್ರಪ್ಪ.
ನಿನ್ನೊಂದು ಸ್ಟ್ರೆಚ್ ಹೊಡಿಯೋಣ ಅಂದರೆ ನನಗೆ ಇಲ್ಲಿ ಜಾಗ ಸಿಗ್ತಿಲ್ಲಲ್ಲ. ಲೋ ಮನ್ಸತ್ವ ಐತೇನೋ ನಿನಗೆ. ನೋಡು ಪಕ್ಕದಲ್ಲಿ ಕಾರೊಂದು ಬರ್ತಾನೆ ಕಣೋ, ಮೆಲ್ಲ ಕಣೋ. ಯಾಕೆ ಹೆದರ್ತೀಯ ಬಾ, ನಾನು ಹೊಡಿತೀನಿ. ಗುರು ಸೆಕೆ ಆಗ್ತೈತೆ, ಸ್ವಲ್ಪ ಹೆಲ್ಮೆಟ್ ಬಿಚ್ಚು ಗುರು. ಯಾಕಪ್ಪ? ಓಹೋ ಇಲ್ಲಿ ಪೊಲೀಸ್ ಇದ್ದಾರೆ ಅಂತ ಹೇಳ್ತಾ ಇದೆಯಾ? ಏನು ಮಿಂಡ್ರಿ ಇದೆಯಲ್ಲೇ ನೀನು? 7 ಮಿಂಡ್ರಿ ಅಂದರೆ ನಾನು 14 ಮಿಂಡ್ರಿ ಡೈಲಿ ಬರೋದು. ನನಗೆ ಗೊತ್ತಿರಲ್ಲ ಇಲ್ಲಿ ಪೊಲೀಸ್ ಇರ್ತಾರೆ ಅಂತ, ಅದಕ್ಕೆ ನಾವು ಹೆಲ್ಮೆಟ್ ಬಿಚ್ಚಲ್ಲ. ಮಗನೇ ನೀನು ಯಾವಾಗಾದ್ರೂ ಒಂದು ದಿವಸ ತಗ್ಲಾಕ್ತೀನಿ ತಡಿಯ, ಸರ್ರೇ ತಗ್ಲಾಕ್. ಒಂದು ಬೈಕ್ ಆಗಿ ಇಷ್ಟು ಹೊಟ್ಟೆ ಉರಿಯಲ್ಲ ನನ್ನ ಮೇಲೆ ನಿನಗೆ? ಹ್ಞೂ ಗುರು, ನೀನು ಕೊಡೋ ಟಾರ್ಚರ್ ಹಂಗಿದೆ ಗುರು. ಆ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕೊಂಡು ಉಸ್ತಿಯಾ ನೋಡು, ಒಂದು ಟ್ರೋಲ್ ಹಾಕಿ ಲೋ ಪುಣ್ಯಾತ್ಮ, ಅವ್ರವ್ರ ಗಾಡಿಗೆ ಯಾರು ಆ ಲೆವೆಲಿ ಟ್ರೋಲ್ ಹಾಕಿರಲ್ಲ ಕಣ, ಆ ಲೆವೆಲಿಂದ ನಾನು ಹಾಕೊಂಡು ಉಸ್ತಾ ಇದೆಯಾ? ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ ಹೇಳು? ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾನು. ಏನು ಚೆನ್ನಾಗಿ ಮಾಡ್ತೀಯೋ ಏನೋ. ಒಂದು ಸ್ಟ್ರೆಚ್ ಸಿಕ್ತು. ತಾಡ ಕಣೋ. ಅಯ್ಯೋ ಇವನ್ ಕೈಯಲ್ಲಿ ಸಿಗಾಕೊಂಡು ನನ್ನ ಹಣೆ ಬರ ಗುಂಡಿ ಕಣೋ. ಅಯ್ಯೋ ಗುಂಡಿ ಸ್ವಲ್ಪ ನೋಡು. ಸೊ ಇಷ್ಟೇ ಇವತ್ತಿನ ಕಂಟೆಂಟು. ಇದೊಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬರ್ತಾ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿ ಬರುತ್ತೆ. ಇನ್ನೂ ಇಂಪ್ರೂವ್ಮೆಂಟ್ ಇರುತ್ತೆ, ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಮತ್ತು ಸಪೋರ್ಟ್ ಮಾಡ್ರಪ್ಪ. ಸೊ ಯಾಕಂದರೆ ನೆಕ್ಸ್ಟ್ ನಾನು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹೇಳು ಗುರು ನೀನು. ಹೂನಪ್ಪ, ಹೂಂಕಂಡ್ರು ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಯಾವುದೋ ಒಂದು ಹೊಡಿರಿ ಅತ್ಲಾಗೆ. ನನ್ನ ಮಗ ನನ್ನ ಜೀವ ತಿಂತಾನೆ. ಓಕೆ, ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ, ಬಾಯ್.